ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ ಪರ್ಮಿಟೇಷನ್ಸ್ ಅಲ್ಲಿ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಫೈಂಡ್ ದ ನಂಬರ್ ಆಫ್ ಪರ್ಮಿಟೇಷನ್ ಆಫ್ ಲೆಟರ್ ಆಫ್ ವರ್ಡ್ಸ್. ಸೊ ಈ ವರ್ಡ್ ಅಲ್ಲಿ ಇರುವಂತಹ ಲೆಟರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಪರ್ಮಿಟೇಷನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಪರ್ಮಿಟೇಷನ್ ಅಂತ ಅಂದ್ರೇನು, ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ಅನ್ನ ಮಾಡಬಹುದಲ್ವಾ. ಸೊ ಅದು ಎಷ್ಟು ಅರೇಂಜ್ಮೆಂಟ್ಸ್ ಅನ್ನ ನಾವು ಮಾಡಬಹುದು, ಪ್ರತಿ ಒಂದು ಲೆಟರ್ ಅನ್ನು ಇಟ್ಕೊಂಡು, ಅದು ಮೀನಿಂಗ್ಫುಲ್ ಆಗಿರ್ಲಿ ಮೀನಿಂಗ್ಲೆಸ್ ಆಗಿರ್ಲಿ, ನಮಗೆ ಅದು ಬೇಕಾಗಿಲ್ಲ. ಏನು, ಆ ವರ್ಡ್ ಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ಆಫ್ ಲೆಟರ್ಸ್ ಅನ್ನ ನಾವು ಮಾಡಿ ಒಂದು ವರ್ಡ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ನಾವು ಬರೀಬೇಕು. ಸೊ ಫಸ್ಟ್ ಪಾರ್ಟ್ ಬೈ ಪಾರ್ಟ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ಏನು ಕೊಟ್ಟಿರೋದು, ಅವರು ಮಸ ಸಾಗ ಅಂತ ಏನೋ ಇದೆ. ಸೊ ಇದನ್ನ ಉಚ್ಚಾರಣೆ ಮಾಡೋದು ಒಂಚೂರು ಕಷ್ಟ ಆಗುತ್ತೆ, ಸೊ ಅದು ಬೇಕಾಗಿಲ್ಲ. ಸೊ ಈ ವರ್ಡ್ ಅನ್ನ ಫಸ್ಟ್ ಬರ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಸೊಲ್ಯೂಷನ್, ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಆ ವರ್ಡ್ ಅನ್ನ ಬರಿಬೇಕು. MASSASAUGA, ಸರಿನಾ? ಸೊ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಇದರಲ್ಲಿ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದಾವೆ ಅಂತ ನೋಡಿ. ಸೊ ಈ ಒಂದು ವರ್ಡ್ ಅಲ್ಲಿ ಎಷ್ಟು ಲೆಟರ್ಸ್ ಇದಾವೆ, 1 2 3 4 5 6 7 8 9 10. ಸೊ ಟೋಟಲ್ ನಂಬರ್ ಆಫ್ ಲೆಟರ್ಸ್, ಟೋಟಲ್ ನಂಬರ್ ಆಫ್ ಲೆಟರ್ಸ್ ಈಸ್ ಈಕ್ವಲ್ ಟು 10, ಸರಿನಾ? ಟೋಟಲ್ 10 ನಂಬರ್ ಆಫ್ ದಿ ಲೆಟರ್ಸ್ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಪ್ರತಿಯೊಂದು ಲೆಟರ್ ಕೂಡ ಎಷ್ಟು ಸಲ ರಿಪೀಟ್ ಆಗಿದೆ ಅಂದ್ರೆ, ಏನಾದ್ರೂ ರಿಪೀಟ್ ಆಗಿದೆ, ಎಷ್ಟು ಸಲ ರಿಪೀಟ್ ಆಗಿದೆ ಅಂತ. ಸೊ ಫಸ್ಟ್ ಲೆಟರ್ ಯಾವುದು, ಎಂ. ಸೊ ಎಂ ಎಷ್ಟು ಸಲ ಇದೆ ಅಂತ ನೋಡಿ. ಎಂ ಒಂದು ಕೇವಲ ಒಂದ್ ಸಲ ಮಾತ್ರ ಇದೆ. ನೆಕ್ಸ್ಟ್ ಎ ಎಷ್ಟು ಸಲ ಇದೆ ಅಂತ ನೋಡೋಣ. ಎ 1 2 3 4. ಸೊ ಎ 4 ಸಲ ಇದೆ. ನೆಕ್ಸ್ಟ್ ಎಸ್ ಎಷ್ಟು ಸಲ ಇದೆ, 1 2 3. ಸೊ 3 ಸಲ ಇದೆ ಎಸ್. ನೆಕ್ಸ್ಟ್ ಯು ಎಷ್ಟು ಸಲ ಇದೆ, ಕೇವಲ ಒಂದ್ ಸಲ ಇದೆ. ನೆಕ್ಸ್ಟ್ ಜಿ ಎಷ್ಟು ಸಲ ಇದೆ, ಒಂದ್ ಸಲ ಇದೆ, ಸರಿನಾ? ಸೊ ಇವಾಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನಾನು ಫೈಂಡ್ ದ ನಂಬರ್ ಆಫ್ ಪರ್ಮಿಟೇಷನ್ ಆಫ್ ದಿ ಲೆಟರ್ಸ್ ಆಫ್ ದಿ ವರ್ಡ್ಸ್. ಸೊ ಈ ವರ್ಡ್ ಅಲ್ಲಿ ಇರುವಂತಹ ಎಲ್ಲಾ ಲೆಟರ್ ಗಳನ್ನ ಯೂಸ್ ಮಾಡಿಕೊಂಡು ಪರ್ಮಿಟೇಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ದೇರ್ ಫಾರ್ ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್, total number of permutation will be equal to, first total ಎಷ್ಟು ನಂಬರ್ ಆಫ್ ಲೆಟರ್ಸ್ ಇದಾವೆ, 10. ಸೊ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಸೊ ಪ್ರತಿ ಒಂದು ಲೆಟರ್ ಇನ ಫ್ಯಾಕ್ಟೋರಿಯಲ್ ಅನ್ನು ಕೂಡ ಬರೀಬೇಕು. ಎಂ ಎಸ್ ಅಲ್ಲಿ ಇದೆ ಒಂದ್ ಸಲಿ. ಸೊ 1 ಫ್ಯಾಕ್ಟೋರಿಯಲ್ ಇಂಟು ಡಾಟ್ ಅನ್ನ ಇಡ್ತಾ ಇದೀನಿ ಅಂತ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಅರ್ಥ. ಸೊ ಎ ಎಸ್ ಅಲ್ಲಿ ಇದೆ 4 ಸಲಿ. ಸೊ 4 ಫ್ಯಾಕ್ಟೋರಿಯಲ್ ಇಂಟು ಎಸ್ 3 ಸಲ ಇದೆ. ಸೊ 3 ಫ್ಯಾಕ್ಟೋರಿಯಲ್ ಇಂಟು ಯು ಎಸ್ ಅಲ್ಲಿ ಇದೆ ಕೇವಲ ಒಂದ್ ಸಲ ಇದೆ. ಸೊ 1 ಫ್ಯಾಕ್ಟೋರಿಯಲ್ ಇಂಟು ಜಿ ಎಸ್ ಅಲ್ಲಿ ಇದೆ 1 ಫ್ಯಾಕ್ಟೋರಿಯಲ್. ಸೊ ಫ್ಯಾಕ್ಟೋರಿಯಲ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು? ಸೊ ನೀವೇನಾದ್ರೂ ಮ್ಯಾನ್ಯುಯಲ್ ಆಗಿ ಫ್ಯಾಕ್ಟೋರಿಯಲ್ ಅನ್ನ ಕಂಡುಹಿಡಿತೀರಾ ಅಂತಂದ್ರೆ ಸಿಂಪಲ್. 10 ಇದೆ ಅಲ್ವಾ. ಸೊ 10 ಫ್ಯಾಕ್ಟೋರಿಯಲ್ ಏನಾಗಿರುತ್ತೆ, 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1, ಆ ರೀತಿ. ನೆಕ್ಸ್ಟ್ 4 ಇಂದ ಏನಾಗಿರುತ್ತೆ, 4 ಇಂಟು 3 ಇಂಟು 2 ಇಂಟು 1. ಸೊ ಈ ರೀತಿ ಕಡಿಮೆ ಮಾಡ್ತಾ ಬರಬೇಕು, 1 ವರ್ಗು ಕೂಡ ಮಲ್ಟಿಪ್ಲೈ ಮಾಡ್ತಾ. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು, ಸಿಂಪಲ್. ಕ್ಯಾಲ್ಕುಲೇಟರ್ ಅಲ್ಲಿ ಈಗ ನನಗೆ 10 ಇಂದು ಫ್ಯಾಕ್ಟೋರಿಯಲ್ ಬೇಕಲ್ವಾ. ಸೊ ಫಸ್ಟ್ 10 ಅಂತ ಹೊಡಿತೀನಿ. ನೆಕ್ಸ್ಟ್ ಶಿಫ್ಟ್ ಅನ್ನ ಒತ್ತಬೇಕು. ನೆಕ್ಸ್ಟ್ ಎಕ್ಸ್ ಇನ್ವರ್ಸ್ ಅಂತ ಇರುತ್ತೆ. ಸೊ ಅದನ್ನ ಒತ್ತಿದ್ರೆ 10 ಫ್ಯಾಕ್ಟೋರಿಯಲ್ ಬರುತ್ತೆ. ಆಮೇಲೆ ಈಕ್ವಲ್ಸ್ ಅಂತ ಒತ್ತಿರಿ. ಸೊ 10 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬಂತು. ಸೊ 10 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನಿದೆ, 36. ಸೊ ಅದನ್ನ ಇಲ್ಲಿ ಬರಿತೀನಿ, 3628800 ಡಿವೈಡೆಡ್ ಬೈ. ಸೊ 1 ಫ್ಯಾಕ್ಟೋರಿಯಲ್ ಅಂದ್ರೆ ಇನ್ನೇನು, 1 ಆಗೇ ಇರುತ್ತೆ. ಸೊ 4 ಫ್ಯಾಕ್ಟೋರಿಯಲ್ ಅಂದ್ರೆ 4 ಇಂಟು 3 ಇಂಟು 2 ಇಂಟು 1. ಕ್ಯಾಲ್ಕುಲೇಟರ್ ಆದ್ರೆ 4 ಶಿಫ್ಟ್ ಇನ್ವರ್ಸ್ ಇಸ್ ಈಕ್ವಲ್ ಟು, ಸೊ ಎಷ್ಟಾಯ್ತು, 24. ಸೊ 1 ಅಂತಂದ್ರೆ ಇನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ. 24 ಇಂಟು 3 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟಾಗುತ್ತೆ, 3 ಇಂಟು 2 ಇಂಟು 1. 3 2 6, 6 1 6. ಸೊ 6. 1 ಫ್ಯಾಕ್ಟೋರಿಯಲ್ 1 ಆಗಿರುತ್ತೆ, 1 ಫ್ಯಾಕ್ಟೋರಿಯಲ್ 1. ಮಲ್ಟಿಪ್ಲೈ ಮಾಡುವಂತ ಅವಶ್ಯಕತೆನೇ ಇಲ್ಲ. ಸೊ ಇವಾಗ 24 ಇಂಟು 6 ಏನಾಗುತ್ತೆ ನೋಡಿ, 144. ಸೊ ಈ ಜಾಗದಲ್ಲಿ ನಾನು 144 ಅನ್ನು ಬರೀಬಹುದು. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ, 3628800 ಡಿವೈಡೆಡ್ ಬೈ 144. ಸೊ ವ್ಯಾಲ್ಯೂ ವಿಲ್ ಬಿ 25,200 ಅಂತ ಅಂದ್ರೇನು, ಲೆಟರ್ ಗಳನ್ನ ಯೂಸ್ ಮಾಡಿಕೊಂಡು ನಾನು ಅರೇಂಜ್ಮೆಂಟ್, ಡಿಫ್ರೆಂಟ್ ಅರೇಂಜ್ಮೆಂಟ್ ಮಾಡಬಹುದು. ಎಷ್ಟು ರೀತಿ ಅರೇಂಜ್ಮೆಂಟ್ ಅನ್ನ ಮಾಡಬಹುದು, ಮೀನಿಂಗ್ ಇರಲಿ ಮೀನಿಂಗ್ ಇಲ್ದಲೇ ಇರಲಿ, ಆ ವರ್ಡ್ಗೆ ನಾನು ಎಷ್ಟು ರೀತಿ ಅರೇಂಜ್ಮೆಂಟ್ ಮಾಡಬಹುದು, 25,200 ಟೈಪ್ಸ್ ಆಫ್ ಅರೇಂಜ್ಮೆಂಟ್ಸ್ ಅನ್ನ ನಾನು ಮಾಡಿ ವರ್ಡ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ಇವಾಗ ನೆಕ್ಸ್ಟ್ ಪಾರ್ಟ್ ಹೋಗೋಣ. ಇನ್ ಹೌ ಮೆನಿ ವೇಸ್ ಆಲ್ ದಿ 4 A's ಆರ್ ಟುಗೆದರ್. ಇವಾಗ ಕೊಟ್ಟಿರುವಂತಹ ವರ್ಡ್ ಅಲ್ಲಿ ಎ ಎಷ್ಟು ಸಲ ಇದೆ, 4 ಸಲ ಇದೆ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಆ ಎಗಳು 4 ಕೂಡ ಅಡ್ಜಸೆಂಟ್
ಅಥವಾ ಟುಗೆದರ್ ಅಥವಾ ಅಡ್ಜಸೆಂಟ್ ಅಂತ ಕೊಟ್ಟರು ಕೂಡ ಒಂದೇ. ಅಂದ್ರೆ ಏನು, ಅವೆಲ್ಲವೂ ಕೂಡ ಒಟ್ಟಿಗೆ ಇದಾವೆ, ಎ ಎ ಎ ಎ. ಸೊ ಇವಾಗ ಯಾವ ರೀತಿ ಪರ್ಮಿಟೇಷನ್ ಅನ್ನ ನಾವು ಕಂಡುಹಿಡಿಬೇಕು ಅಂತ ಅಂದ್ರೆ, ಸೊ ಅವ್ರು ಹೇಳಿರೋದು 4 ಟುಗೆದರ್ ಆಗಿದ್ದಾವೆ ಅಂತಂದ್ರೆ ಅವು ಬೇರೆ ಆಗಂಗಿಲ್ಲ. ಸೊ ಇದು ಅಷ್ಟನ್ನು ಕೂಡ ನಾನು ಒಂದು ಲೆಟರ್ ಅಂತ ಕನ್ಸಿಡರ್ ಮಾಡ್ತೀನಿ. ಏನಂತ, ಒಂದು ಲೆಟರ್ ಅಂತ. ಸೊ ಇವಾಗ 4 ಎಗಳಿದ್ದು, ಸೊ ಅದಷ್ಟನ್ನು ಕೂಡ ಒಂದು ಲೆಟರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟ್ ಉಳ್ಕೊಂಡವೇನು, ಎಂ 1 ಲೆಟರ್ ಉಳ್ಕೊಂಡಿದೆ, ನೆಕ್ಸ್ಟ್ ಎಸ್ 3 ಲೆಟರ್ ಉಳ್ಕೊಂಡಿದೆ, ನೆಕ್ಸ್ಟ್ ಯು 1 ಲೆಟರ್ ಉಳ್ಕೊಂಡಿದೆ, ನೆಕ್ಸ್ಟ್ ಜಿ 1 ಲೆಟರ್ ಉಳ್ಕೊಂಡಿದೆ. ಸೊ ಇವಾಗ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಾದಂಗಾಯ್ತು, 1 2 3 4 5 6 7. ಸೊ ಟೋಟಲ್ 7 ನಂಬರ್ ಆಫ್ ಲೆಟರ್ಸ್ ಇದಾವೆ. ಸೊ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಈಸ್ ಈಕ್ವಲ್ ಟು 7. ಸರಿನಾ? ಸೊ ಇವಾಗ ಏನ್ ಮಾಡಬೇಕು, ನಂಬರ್ ಆಫ್ ಪರ್ಮ್ಯುಟೇಷನ್ ಅನ್ನ ಕಂಡುಹಿಡಿಯಬೇಕು. ನಂಬರ್ ಆಫ್ ಪರ್ಮ್ಯುಟೇಷನ್ will be equal to, so total ಎಷ್ಟು ಲೆಟರ್ಸ್ ಇರೋದು 7. ಸೊ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದು ಅಷ್ಟನ್ನು ಕೂಡ 4 ಲೆಟರ್ ಸೇರಿಸಿ ಒಂದು ಲೆಟರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಯಾಕೆ, ಈ 4 ಕೂಡ ಎಲ್ಲಾ ಸಿಚುವೇಶನ್ ಅಲ್ಲೂ ಜೊತೆಗೆ ಇರಬೇಕು. ಸೊ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಸರಿನಾ? ಸೊ 1 ಫ್ಯಾಕ್ಟೋರಿಯಲ್ ಅಂದ್ರೇನು 1. ಸೊ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಮಾಡಿ ಅಷ್ಟೇ. 7 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನಾಗುತ್ತೆ, 7 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಇಸ್ 5040 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 into 2 into 1 that is 6. ಸೊ 5040 ಡಿವೈಡೆಡ್ ಬೈ 6 ಏನಾಗುತ್ತೆ 840. ಸೊ ಏನಾದ್ರೂ ಕೂಡ ನಮ್ಗೆ ಇಲ್ಲಿ ಎಗಳು 4 ಎಗಳು ಕೂಡ ಟುಗೆದರ್ ಇದ್ರೂ ಕೂಡ ನಾನು 840 ಡಿಫರೆಂಟ್ ಟೈಪ್ಸ್ ಆಫ್ ವರ್ಡ್ ಗಳನ್ನ ಕ್ರಿಯೇಟ್ ಮಾಡಬಹುದು ಈ ಲೆಟರ್ ಗಳನ್ನ ಯೂಸ್ ಮಾಡ್ಕೊಂಡು. ಸೊ ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಅಂಡ್ ಹೌ ಮೆನಿ ಆಫ್ ದೆಮ್ ಬಿಗಿನ್ ವಿತ್ ಎಸ್. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಎಸ್ ಇಂದ ಎಷ್ಟು ಲೆಟರ್, ಎಸ್ ಇಂದ ಎಷ್ಟು ವರ್ಡ್ಗಳು ಬಿಗಿನ್ ಆಗ್ತವೆ ಅಂದ್ರೆ ಶುರು ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇದು ಮೊದಲನೇ ಕಂಡೀಷನ್ ಅಂದ್ರೆ ಮೊದಲನೇ ಸ್ಟೇಟ್ಮೆಂಟ್ಗೆ ಆನ್ಸರ್, ಇದು ಎರಡನೇ ಸ್ಟೇಟ್ಮೆಂಟ್ಗೆ ಆನ್ಸರ್, ಇದು ಇವಾಗ ಮೂರನೇ ಸ್ಟೇಟ್ಮೆಂಟ್ಗೆ ಆನ್ಸರ್ ಅನ್ನ ಬರೆಯೋಣ. ಅವ್ರು ಏನ್ ಹೇಳ್ತಾ ಇರೋದು, ಲೆಟರ್ಸ್ ಬೇರೆ ಏನಾದ್ರು ಆಗಿರ್ಲಿ ಸ್ಟಾರ್ಟ್ ಎಸ್ ಇಂದ ಆಗ್ಬೇಕು. ಸೊ ಎಸ್ ಫಿಕ್ಸ್ ಆಯ್ತು ಅಂತ ಅನ್ಕೊಳ್ಳಿ ಇವಾಗ. ಸೊ ಎಸ್ ಇವಾಗ ಎಸ್ಸಿನ ಜಾಗ ಫಿಕ್ಸ್ ಆಗಿದೆ. ಸೊ ಟೋಟಲ್ ಎಷ್ಟು ಲೆಟರ್ಸ್ ಗಳಿದ್ದು ನಮ್ಗೆ 10 ಲೆಟರ್ಸ್ ಇದ್ದು, ಎಸ್ಸಿನ ಜಾಗ ಆಲ್ರೆಡಿ ಫಿಕ್ಸ್ ಆಗಿದೆ ಅಂದ್ರೆ ಇನ್ನೇನು ಇನ್ನ 9 ಮಾತ್ರ ಬಾಕಿ ಉಳ್ಕೊಂಡು. ಸೊ ಇನ್ನ 9 ಇರ್ತಾವಲ್ಲ, 1 2 3 4 5 6 7 8 9. ಈ 9 ಜಾಗದಲ್ಲಿ ನೀನ್ ಏನಾದ್ರೂ ಕಾಂಬಿನೇಷನ್ ಅಥವಾ ಪರ್ಮಿಟೇಷನ್ ಅನ್ನ ಮಾಡ್ಬಿಟ್ಟು ಯಾರನ್ನಾರ ಕೂರ್ಸು, ಬಟ್ ಸ್ಟಾರ್ಟ್ ಯಾವ್ದ್ರಿಂದ ಆಗ್ಬೇಕು, ಎಸ್ ಇಂದ ಆಗ್ಬೇಕು. ಸೊ ಇವಾಗ ನನಗೆ ಎಷ್ಟು ಖಾಲಿ ಜಾಗಗಳು ಉಳ್ಕೊಂಡು, ಟೋಟಲ್ 9. ಸೊ ಇವಾಗ ನಾನು 9 ಲೆಟರ್ಸ್ ಗಳನ್ನ ಮಾತ್ರ ಕೂರ್ಸೋದು ಅಂದ್ರೆ ಡಿಫರೆಂಟ್ ಅರೇಂಜ್ಮೆಂಟ್ ಅಲ್ಲಿ ಎಸ್ಸಿನ ಜಾಗ ಫಿಕ್ಸ್ ಇದೆ. ಸೊ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಎಸ್ 1 ಆಲ್ರೆಡಿ ಫಿಕ್ಸ್ ಇದೆ ಅಂತಂದ್ರೆ 3 ಇದ್ದು ಟೋಟಲ್ ನಮ್ಮ ಕೊಟ್ಟಿದ್ದಂತ ವರ್ಡ್ ಅಲ್ಲಿ ಇವಾಗ 1 ಆಲ್ರೆಡಿ ಫಿಕ್ಸ್ ಆಗಿದೆ, ಇನ್ನು 2 ಬಾಕಿ ಇದಾವಲ್ವಾ. ಸೊ ಉಳ್ಕೊಂಡಿರೋವನ್ನ ಬರೀರಿ. ಎಂ ಎಷ್ಟು ಉಳ್ಕೊಂಡಿದೆ, ಎಂ 1 ಉಳ್ಕೊಂಡಿದೆ. ನೆಕ್ಸ್ಟ್ ಎ 4 ಕೂಡ ಉಳ್ಕೊಂಡಿದ್ದಾವೆ, ನೆಕ್ಸ್ಟ್ ಎಸ್ 1 ಆಲ್ರೆಡಿ ಯೂಸ್ ಆಗಿದೆ, ಸೊ ಇನ್ನು 2 ಬಾಕಿ ಇದಾವೆ. ಎಸ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಯು ಎಷ್ಟು ಉಳ್ಕೊಂಡಿದೆ, 1 ಉಳ್ಕೊಂಡಿದೆ, ಜಿ ಕೂಡ 1 ಉಳ್ಕೊಂಡಿದೆ. ಯು ಈಸ್ ಈಕ್ವಲ್ ಟು 1, ಜಿ ಈಸ್ ಈಕ್ವಲ್ ಟು 1. ಸೊ ಇವಾಗ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟು ಜಾಗ ಉಳ್ಕೊಂಡಿರೋದು, ನಮಗೆ ಟೋಟಲ್ 9 ಉಳ್ಕೊಂಡಿರೋದು. ಸೊ ಪರ್ಮ್ಯುಟೇಷನ್ ಏನಾಗುತ್ತೆ, ನಂಬರ್ ಆಫ್ ಪರ್ಮ್ಯುಟೇಷನ್ ವಿಲ್ ಬಿ ಈಕ್ವಲ್ ಟು, ಸೊ ಟೋಟಲ್ 9 ಜಾಗ ಆಗಿರೋದ್ರಿಂದ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಸರಿನಾ? ಸೊ ಇವಾಗ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ರಿ. 9 ಫ್ಯಾಕ್ಟೋರಿಯಲ್ 9 ಶಿಫ್ಟ್ ಇನ್ವರ್ಸ್ ಇಸ್ ಈಕ್ವಲ್ ಟು ಹೊಡೆದ್ರೆ 9 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ. ಎಷ್ಟದು 362880 ಡಿವೈಡೆಡ್ ಬೈ, ಸೊ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಸಾಕು, ಯಾಕೆ 1 ಫ್ಯಾಕ್ಟೋರಿಯಲ್ ವಿಲ್ ಬಿ ಈಕ್ವಲ್ ಟು 1. 2 ಫ್ಯಾಕ್ಟೋರಿಯಲ್ ಅಂದ್ರೆ 2, 4 ಫ್ಯಾಕ್ಟೋರಿಯಲ್ ಏನಾಗುತ್ತೆ 4 ಶಿಫ್ಟ್ ಇನ್ವರ್ಸ್ ಇಸ್ ಈಕ್ವಲ್ ಟು 24. ಸೊ 24 ಇಂಟು 2 ಎಷ್ಟಾಯ್ತು 48. ಸೊ 48 ಅನ್ನ ನಾವು ಡಿವೈಡ್ ಮಾಡಬೇಕು, 48 ಇಂದ ಡಿವೈಡ್ ಮಾಡಬೇಕು. ಸೊ 36280 ಡಿವೈಡೆಡ್ ಬೈ 48. ಸೊ ವ್ಯಾಲ್ಯೂ ಏನಂತೆ 7560.
ಸೊ 7 5 6 0. ಏನಾದ್ರೂ ಕೂಡ ನಮ್ಮ ವರ್ಡ್ಗಳು ಏನು ನಾವು ಡಿಫ್ರೆಂಟ್ ಅರೇಂಜ್ಮೆಂಟ್ ಇಂದ ಕ್ರಿಯೇಟ್ ಮಾಡ್ತೀವಲ್ಲ, ಅದರಲ್ಲಿ ಮೊದಲನೇ ಲೆಟರ್ ಎಸ್ ಆಗಿದ್ರು ಕೂಡ ಬೇರೆ ಲೆಟರ್ಸ್ ಏನಾದ್ರೂ ಆಗಿರ್ಲಿ ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಸೊ ಹಂಗಾದ್ರೂ ಕೂಡ ನಮಗೆ 7560 ಟೈಪ್ ಆಫ್ ಅರೇಂಜ್ಮೆಂಟ್ ಅನ್ನ ನಾವು ಮಾಡಬಹುದು. ಸೊ ಇಲ್ಲಿ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಉಳಿದಿರುವಂತ ಎಲ್ಲಾ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.